ಆರ್ ಟಿ ಸಿ ಅಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ? ಸರ್ ಆರ್ ಟಿ ಸಿ ಕಾಣಿಸ್ತಿದೆಯಲ್ಲ, ಇದೇ ಆರ್ ಟಿ ಸಿ. ಇದರಲ್ಲಿ ಫಸ್ಟ್ ಕಾಲಮ್ ನಂಬರ್ 1 ಅಂತ ಬರುತ್ತೆ. ಇಲ್ಲಿ ಕಾಲಮ್ ನಂಬರ್ 1 ಅಲ್ಲಿ ಸರ್ವೆ ನಂಬರ್ ಬರುತ್ತೆ. ಸುಮಾರು ಹಲವಾರು ಕಾಲಮ್ ಬರುತ್ತೆ. ಕಾಲಮ್ ನಂಬರ್ ಇಲ್ಲಿ 18 ಕಾಲಮ್ಸ್ ಬರುತ್ತೆ ಟೋಟಲ್. ಒಂದೊಂದು ಕಾಲಮ್ಗೂ ಒಂದೊಂದು ಸ್ಪೆಸಿಫಿಕೇಶನ್ ಇರುತ್ತೆ. ಕಾಲಮ್ ನಂಬರ್ 1 ಅಲ್ಲಿ ಸರ್ವೆ ನಂಬರ್ ಬರುತ್ತೆ. ಕಾಲಮ್ ನಂಬರ್ 2 ಅಲ್ಲಿ ಹಿಸ್ಸಾ ಅಂದರೆ ಪೋಡ್ ಆಗಿದ್ರೆ ಅದ್ರ ಹಿಸ್ಸಾ ಬರುತ್ತೆ. ಕಾಲಮ್ ನಂಬರ್ 3 ಅಲ್ಲಿ ಒಟ್ಟು ವಿಸ್ತೀರ್ಣ ಬರುತ್ತೆ, ಅಂದರೆ ಎಷ್ಟು ಗುಂಟೆ ಏನು ಎತ್ತ ಇಲ್ಲಿ ಬರುತ್ತೆ. ಕಾಲಮ್ ನಂಬರ್ 6 ಅಲ್ಲಿ ನೋಡ್ಬೋದು ಯಾರು ಓನರ್ ಅಂತ ಬರುತ್ತೆ. ಇದೇ ಕಾಲಮ್ ನಂಬರ್ 6, ಯಾರು ಓನರ್ ರೆವಿನ್ಯೂ ರೆಕಾರ್ಡ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ಅಳತೆ ಗುಂಟೆಸ್ ಬರುತ್ತೆ, ಅಂದರೆ ಎಕ್ಸ್ಟೆಂಟ್ ಬರುತ್ತೆ. ಕಾಲಮ್ ನಂಬರ್ 10 ಬಂದು MR. ಈಗ ಒಂದು ಪ್ರಾಪರ್ಟಿ ಹೇಗೆ ಬಂತು ಅವ್ರಿಗೆ, ಗಿಫ್ಟಿಂದ ಬಂತ ಅಥವಾ ವಿಲ್ಲಿಂದ ಬಂತ, ರಿಜಿಸ್ಟರ್ಡಿಂದ ಬಂತ, ಪೌತಿ ಖಾತೆಯಿಂದ ಬಂತ, AC ಆದೇಶದಿಂದ ಬಂತ, DC ಆದೇಶದಿಂದ ಬಂತ. MR ಅಂತಂದರೆ ಮ್ಯೂಟೇಷನ್ ರೈಟ್ಸ್, ಮ್ಯೂಟೇಷನ್ ರೆಕಾರ್ಡ್, ಮ್ಯೂಟೇಷನ್ ರಿಜಿಸ್ಟರ್. ಈ MR ಅನ್ನೋದು ಕಾಲಮ್ ನಂಬರ್ 10 ಅಲ್ಲಿ ಬರುತ್ತೆ. ಕಾಲಮ್ ನಂಬರ್ 11 ಅಂತಂದರೆ ಹಕ್ಕು ಮತ್ತು ಋಣಗಳು. ಈ ಪ್ರಾಪರ್ಟಿನ ನಾವು ಮಾರ್ಟಿಗೇಜ್ ಮಾಡಿರ್ತೀನಿ ಅಥವಾ ಮತ್ತೊಂದು ಮಾಡಿರ್ತೀನಿ, ಅದನ್ನು ಕಾಲಮ್ ನಂಬರ್ 11 ಅಲ್ಲಿ ಕೊಡ್ತಾರೆ. ಕಾಲಮ್ ನಂಬರ್ 11 ಏನಕ್ಕೆ ಅಂದರೆ, ನಾನೀಗ ಒಂದು ಬ್ಯಾಂಕಲ್ಲಿ ಒಂದು 10 ಲಕ್ಷಕ್ಕೋ 3 ಲಕ್ಷಕ್ಕೋ 5 ಲಕ್ಷಕ್ಕೋ ಮಾರ್ಟಿಗೇಜ್ ಮಾಡಿರ್ತೀನಿ. ಅದು ಕಾಲಮ್ ನಂಬರ್ 11 ಅಲ್ಲಿ ನಮೂದು ಮಾಡ್ತಾರೆ. ಈ ಬ್ಯಾಂಕಲ್ಲಿ ಇವರು ಸಾಲ ತಗೊಂಡಿರ್ತಾರೆ, ಈ ಬ್ಯಾಂಕಲ್ಲಿ ಇವರು ಮಾರ್ಟಿಗೇಜ್ ಮಾಡಿದ್ದಾರೆ ಅನ್ನೋದು ಹಕ್ಕು ಋಣಗಳು ಬರುತ್ತೆ. ಕೋರ್ಟಿಂದ ಸ್ಟೇ ಆರ್ಡರ್ ತಂದ್ರೂ ಕಾಲಮ್ ನಂಬರ್ 11 ಅಲ್ಲಿ ನಮೂದು ಮಾಡಿರ್ತಾರೆ. ಕಾಲಮ್ ನಂಬರ್ 12 ಬಂದು ವರ್ಷ ಬರುತ್ತೆ. ಯಾವ ವರ್ಷದ ಆರ್ ಟಿ ಸಿ? 2025 ಮತ್ತು 26. ಕಾಲಮ್ ನಂಬರ್ ಇದರಲ್ಲಿ ಯಾವುದರಲ್ಲಿ? ಕಾಲಮ್ ನಂಬರ್ 12 ಅಲ್ಲಿ. ಕಾಲಮ್ ನಂಬರ್ 12 ಅಲ್ಲೇ ನಿಮಗೆ ಇನ್ನೊಂದು ಕಾಲಮ್ ಬರುತ್ತೆ, ಪೊಸೆಷನ್. ಈಗ ನಾನು ಓನರ್ ಆಗಿದ್ದು ಭೂಮಿ ಉಳ್ತಾ ಇರೋ ನನ್ನ ತಮ್ಮ ಆಗಿದ್ರೆ ಅವನ ಹೆಸರು ಬರುತ್ತೆ. ಉಳು ಒಂದು ಪೊಸೆಷನ್, ಯಾರು ಕಲ್ಟಿವೇಶನ್ ಯಾರು ಮಾಡ್ತಾರೆ ಅವರು ಬರುತ್ತೆ. ವ್ಯವಸಾಯಗಾರನ ಹೆಸರು ಅಂತ ಅಲ್ಲೊಂದು ಕಾಲಮ್ ಕೊಡ್ತಾರೆ. ಸೊ ಇಷ್ಟು ಕಾಲಮ್ಗಳು ಇರುತ್ತೆ. ವಿಸ್ತೀರ್ಣ, ಗುಂಟೆ, ಇನ್ನು ಮಿಕ್ಕಿದ್ದೆಲ್ಲ ಮೇಜರ್ ಕಾಲಮ್ಗಳಲ್ಲ. ಈ ಆರ್ ಟಿ ಸಿ ಅನ್ನೋದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಜನರುಗಳಿಗೆ ಆರ್ ಟಿ ಸಿ ಅಂದರೆ ಗೊತ್ತಿರಲ್ಲ. ಆರ್ ಟಿ ಸಿ ಹೇಗೆ ತೊಗೋಬೋದು? 2004 ಆನ್ವರ್ಡ್ಸ್ ಯು ಹ್ಯಾವ್ ಟು ಗೋ ಆ್ಯಂಡ್ ಸರ್ಫ್ ಆನ್ ಅ ಸೈಟ್ bhoomi.com ಅಂತ ಒಂದು ವೆಬ್ಸೈಟ್ ಇದೆ. ಆ .com ಅಲ್ಲಿ ಹೋಗಿ ಅಲ್ಲಿ ಜಿಲ್ಲೆ ಕೇಳುತ್ತೆ, ತಾಲೂಕು ಕೇಳುತ್ತೆ, ಹೋಬಳಿ ಕೇಳುತ್ತೆ, ಸರ್ವೆ ನಂಬರ್ ಆ್ಯಂಡ್ ಹಿಸ್ಸಾ. ಫ್ರಮ್ 2004 ಆನ್ವರ್ಡ್ಸ್ ಎಲ್ಲ ಡಿಜಿಟಲೈಸ್ಡ್. Before 2004, you have to make an application to ತಾಲೂಕ್ ಆಫೀಸ್ and get the RTC ಸರ್ಟಿಫೈಡ್ ಕಾಪಿ ಮ್ಯಾನ್ಯಲ್ ಆಗಿ ಮುದ್ರೆ ಮಾಡಿ ಕೊಡ್ತಾರೆ. ಇದು ಒಂದು ಆರ್ ಟಿ ಸಿ ಕಾನ್ಸೆಪ್ಟ್. ಎಸ್, ಓಕೆ. ಸೊ ಆರ್ ಟಿ ಸಿನ ನೀವು ಕೂಡ ಜೋಪಾನಾಗಿ ಇಟ್ಕೋಬೇಕು. ನಿಮ್ಮ ಹೆಸರಿನಲ್ಲಿ ಯಾವ್ಯಾವ ಭೂಮಿಗಳಿದೆ ಎಲ್ಲವೂ ಕೂಡ ಅಲ್ಲಿ ನಮೂದಾಗಿರುತ್ತೆ, ಅಲ್ಲೆಲ್ಲೂ ಕೂಡ ರೆಡಿ ಇರುತ್ತೆ. ಅದಕ್ಕೋಸ್ಕರ ನೀವೇ ಆರ್ ಟಿ ಸಿನ ಜೋಪಾನ ಮಾಡಿ.